ಶಾರೀರಿಕವಾಗಿ ಮಾನಸಿಕವಾಗಿ ನೀವು ಇಲ್ಲಿ ಇರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೇನೆ, ಬಂದ ಸ್ತ್ರೀಯರು ಮನೆಯಿಂದ ಬರಬೇಕಿದ್ರೆ ಒಲೆ ಮೇಲೆ ಇದ್ದ ಹಾಲು ಪಾತ್ರೆ ಮುಚ್ಚಿದ್ನೋ ಇಲ್ಲೋ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ಇನ್ನು ಬಂದ ಗಂಡಸರು ನಾಳೆ ಶೇರ್ ಮಾರ್ಕೆಟ್ ಏನಾಗುತ್ತೋ ಏನೋ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ಎಲ್ಲ ವಿಚಾರಗಳನ್ನು ಬಿಟ್ಟು ಶಾರೀರಿಕವಾಗಿ ಮಾನಸಿಕವಾಗಿ ಇದೆ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಭಗವತ್ಪಾದ ಶಂಕರಾಚಾರ್ಯರು ಭಾರತೀಯ ದರ್ಶನಾಕಾಶದಲ್ಲಿ ಮೂಡಿ ಮಿಂಚಿದ ಒಂದು ನಕ್ಷತ್ರ. ಇವರು ಹಿಂದೂ ಧರ್ಮದ ಪುನರುದ್ಧಾರಕರು ಆಗಿದ್ದರು. ಅದ್ವೈತ ಮತದ ಸಿದ್ಧಾಂತಿಗಳು ಆಗಿದ್ದರು. ಕವಿ ಪುಂಗವರಾಗಿದ್ದರು. ಈ ಶಂಕರಾಚಾರ್ಯ ಹೆಸರು ಕೇಳಿದ ತಕ್ಷಣ ಅಥವಾ ಓದಿದ ತಕ್ಷಣ ಪ್ರಪ್ರಥಮ ಬಾರಿಗೆ ನಮಗೆ ನೆನಪಾಗುವುದು ಭಜಗೋವಿಂದ. ವಿಚಿತ್ರ ಏನಂದ್ರೆ, ಶಂಕರಾಚಾರ್ಯರು ಬರೆದ ಕೃತಿಗಳಲ್ಲಿ ಭಜಗೋವಿಂದ ಅತಿ ಚಿಕ್ಕ ಕೃತಿ, ಆದರೆ ಇದಕ್ಕೆ ಭೂಮಿ ತೂಕವಿದೆ, ವೇದಾಂತದ ಸಾರನೇ ಇದೆ. ಈ ಭಜಗೋವಿಂದಮ್ಮನ್ನ ನಿಷ್ಠೆಯಿಂದ ಅಧ್ಯಯನ ಮಾಡಿದ್ರೆ, ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ನಮ್ಮ ಎಲ್ಲ ಮೋಹಗಳು ನಾಶಿಸುತ್ತವೆ ಅನ್ನೋದಕ್ಕೆ ಸಂದೇಹನೇ ಇಲ್ಲ. ಅದಕ್ಕೆ ಈ ಭಜಗೋವಿಂದನಿಗೆ ಮೋಹ ಮುದ್ಗರ ಅಂತಾನು ಹೇಳ್ತಾರೆ. ಇಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಭಜಗೋವಿಂದಮ್ಮನ ಆಳವಾಗಿ ಅಗಲವಾಗಿ ಓದಿದಾಗ 31 ಶ್ಲೋಕಗಳು, ಭಜಗೋವಿಂದದಲ್ಲಿ 31 ಶ್ಲೋಕ ಇದೆ. ಇದನ್ನು ನೀವು 4 ಭಾಗಗಳನ್ನಾಗಿ ಮಾಡಬಹುದು. ಮೊದಲನೆಯ 6 ಶ್ಲೋಕಗಳು ಈ ಬದುಕಿನ ಕ್ಷಣಿಕತೆಯ ಬಗ್ಗೆ ಹೇಳ್ತವೆ. ನಂತರದ 9 ಶ್ಲೋಕಗಳು ಪರತತ್ವ ಸಾಧನೆಗೆ ಬೇಕಾಗಿರುವ ಸಾಧನ ಏನು ಅದರ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡ್ತವೆ. ನಂತರದ 13 ಶ್ಲೋಕಗಳು ಮೋಕ್ಷ ಸಾಧನೆಗೆ ಅವಶ್ಯವಿರುವ ಸಿದ್ಧತೆ ಏನು ಎನ್ನುವುದರ ಬಗ್ಗೆ ನಿರೂಪಣೆಯನ್ನು ಕೊಡ್ತಾರೆ. ಕೊನೆಯ 3 ಎಲ್ಲ ಶ್ಲೋಕಗಳ ಸಾರಾಂಶ ಮತ್ತು ಜೀವನ್ಮುಕ್ತನ ಲಕ್ಷಣಗಳೇನು ಅನ್ನೋದನ್ನ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಭಜಗೋವಿಂದದಲ್ಲಿ 31 ಶ್ಲೋಕಗಳಿವೆ. ಈ 31 ಶ್ಲೋಕಗಳನ್ನು 40 ನಿಮಿಷದಲ್ಲೋ 50 ನಿಮಿಷದಲ್ಲೋ ಹೇಳುವುದು ಬಹಳ ಕಷ್ಟ. ಯಾಕಂದರೆ ಇದು ದೊಡ್ಡ ಸಾಗರ. ಇದನ್ನು ನಾವು ಸರಿಯಾಗಿ ಆಳವಾಗಿ ಗಹನವಾಗಿ ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ವರ್ಷಗಟ್ಟಲೆ ಬೇಕು ಅರ್ಥ ಮಾಡಿಕೊಳ್ಳಿಕ್ಕೆ. ಆದರೆ ಇಲ್ಲಿ ನನ್ನದೊಂದು ಚಿಕ್ಕ ಪ್ರಯತ್ನ, ಸಂಕ್ಷಿಪ್ತವಾಗಿ ಪ್ರತಿಯೊಂದು ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲನೇ ಶ್ಲೋಕದಲ್ಲಿ ಅನಂತರವಾದ ಸತ್ಯವನ್ನು ಯಾವಾಗಲೂ ಬಾಳಿನಲ್ಲಿ ಬಯಸಬೇಕು ಎಂಬ ನಿಗೂಢ ಸಂದೇಶವನ್ನು ಶ್ರೀ ಶಂಕರಾಚಾರ್ಯರು ಕೊಡ್ತಾರೆ. ಶಂಕರಾಚಾರ್ಯರು ಒಂದು ಗ್ರಾಮದ ಬೀದಿಯಲ್ಲಿ ಹೋಗ್ತಾ ಇರುವಾಗ ಒಂದು ವಾರ್ಧಕ್ಯದಿಂದ ಶಿಥಿಲವಾದ ಶರೀರವುಳ್ಳ ಒಬ್ಬನು ಕಠಿಣವಾದ ವ್ಯಾಕರಣವನ್ನು ಬಾಯ್ಪಾಠ ಮಾಡ್ತಾ ಇರುವುದು ಶ್ರೀ ಶಂಕರಾಚಾರ್ಯರಿಗೆ ಕಂಡುಬರ್ತದೆ. ವಾರ್ಧಕ್ಯದಲ್ಲಿ ಸಾವು ಸಮೀಪವಾದಾಗ ಭಗವಂತನ ಚಿಂತನೆಯನ್ನ ಬಿಟ್ಟು ಕಠಿಣವಾದ ವ್ಯಾಕರಣವನ್ನ, ಅಂದ್ರೆ ಇಲ್ಲಿ ಲೌಕಿಕ ವಿಷಯವನ್ನ ಹೇಳ್ತಾ ಇದ್ದಾರೆ, ಕಠಿಣವಾದ ವ್ಯಾಕರಣವನ್ನು ಇನ್ನು ಯಾಕೆ ಬಾಯ್ಪಾಠ ಮಾಡ್ತಾ ಇದ್ದಾನೆ, ಇವನ ವಿಶೇಷ ದುಡುಕುತನವನ್ನು ನೋಡಿ ಶಂಕರಾಚಾರ್ಯರಿಗೆ ಬೇಸರವಾಗ್ತದೆ. ಅದು ಈ ಶ್ಲೋಕಕ್ಕೆ ನಾಂದಿ ಆಗ್ತದೆ. ಇದು ಪ್ರಥಮ ಶ್ಲೋಕದ ಒಂದು ತಾತ್ಪರ್ಯ. ಅಂದ್ರೆ ಇಲ್ಲಿ ಅವರು ಹೇಳೋದು, ಕಾಲಪುರುಷನ ಕರೆಗೆ ಸಮ್ಮತಿಸಿ ಸಾಗುವ ಸಮಯ ಸನ್ನಿಹಿತವಾಗುತ್ತಿರುವಾಗ ಅಥವಾ ಆದಾಗ ಲೌಕಿಕ ವಿಷಯಗಳನ್ನು ಬಿಡಬೇಕು. ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಈ ಗುರಿ ಸಾಧನೆಗೆ ನಾವು ಪ್ರಯತ್ನ ಮಾಡಬೇಕು. ಅತ್ಯಂತ ಶ್ರೇಷ್ಠ ಪುರುಷಾರ್ಥದ ಕೀರ್ತಿ ಹಾಗೂ ಅನಿರ್ವಚನೀಯ ಸಂತೋಷದ ರಹಸ್ಯನೂ ಇದೇ ಆಗಿದೆ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಮನಸ್ಸಿಗೆ ಊಹಿಸಲಾಗದ ಒಂದು, ಭಾವಿಸಲಾಗದ ಒಂದು ಸತ್ಯ ಅಥವಾ ನೆಮ್ಮದಿ ಸಿಗುವುದರಲ್ಲಿ ಸಂದೇಹ ಇಲ್ಲ. ಯಾಕಂದ್ರೆ ತಾವರೆ ಮೇಲಿನ ನೀರಿನ ಹನಿಯಂತೆ ನಮ್ಮ ಬದುಕು ಚಂಚಲ. ಅದರಿಂದ ಬಾಳು ಎಂಬುದು ಕ್ಷಣಿಕೆಗೆ ಸಮಾನ ಎಂಬ ಸತ್ಯವನ್ನು ಅರಿತು ಪ್ರಾಪಂಚಿಕ ಭೋಗಗಳಿಗೆ ಬಲಿಯಾಗದೆ ಪರಮಾತ್ಮನ ಧ್ಯಾನವನ್ನು ಸದಾ ಮಾಡಬೇಕು ಎಂಬುದು ಪ್ರಥಮ ಶ್ಲೋಕದ ತಾತ್ಪರ್ಯ. ಸಂಪತ್ತನ್ನು ಸಂಗ್ರಹಿಸುವ ಉತ್ಕಟೇಚ್ಛೆಯನ್ನು ತ್ಯಜಿಸಿ
ಚಿತ್ತವನ್ನು ದುರ್ಮೋಹ ಹಾಗೂ ದುರ್ಮನಗಳ ಬಂಧನದಿಂದ ವಿಮೋಚನೆಗೊಳಿಸಿಕೊಂಡು ನಿಜ ಕರ್ಮದ ಫಲವನ್ನು ಸ್ವೀಕರಿಸಿ ಪ್ರಾಮಾಣಿಕ ಸ್ವಪ್ರಯತ್ನದಿಂದ ಗಳಿಸಿದ್ದನ್ನು ಅನುಭವಿಸುತ್ತಾ ಬದುಕನ್ನು ಸಾಗಿಸಬೇಕು ಎಂಬ ಉದಾತ್ತ ಸಂದೇಶವನ್ನ ಆದಿಶಂಕರಾಚಾರ್ಯರು 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಅವರು ಐಶ್ವರ್ಯವನ್ನ ತ್ಯಜಿಸು, ಸಂಪತ್ತನ್ನ ಬಿಡು ಅಂತ ಹೇಳ್ತಾ ಇಲ್ಲ. ಅವರು ಹೇಳುವ ಒಂದು ಮಾತ್ರ ಐಶ್ವರ್ಯ ಸಂಚಯನದ ದುರಾಸೆ ಇಟ್ಟುಕೊಳ್ಳದೆ ಸನ್ಮಾರ್ಗದಿಂದ ಸ್ವಂತ ಪ್ರಯತ್ನದಿಂದ ಗಳಿಸಿದ ಸಂಪತ್ತು ಸಂತೃಪ್ತಿ ನೀಡುತ್ತದೆ ಎಂಬುದು. ಈ ಶ್ಲೋಕದ ಮರ್ಮ ಧನ ಆಸ್ತಿ ಸಂಪತ್ತುಗಳು ಬದುಕಿಗಾಗಿ ಇರಬೇಕು ವಿನ ಬದುಕೇ ಅದಕ್ಕಾಗಿ ಇರಬಾರದು. ಹಣವನ್ನು ಪ್ರೀತಿಯಿಂದ ಗಳಿಸು, ದುರಾಸೆಯಿಂದಲ್ಲ ಎನ್ನುವುದನ್ನು ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ಹೇಳಲಾಗಿದೆ. ಮನುಷ್ಯನಿಗೆ ಐಶ್ವರ್ಯದಿಂದ ಮಾತ್ರ ತೃಪ್ತಿ ದೊರಕಲಾರದು ಎಂಬ ನಚಿಕೇತನ ಮಾತು ಎಷ್ಟು ಪ್ರಸ್ತುತವಾಗಿದೆ. ಇನ್ನು ಜಗವೆಲ್ಲ ಮಲಗಿರಲು ಎದ್ದ ಬುದ್ಧ ಹೇಳಿದ ಮಾತು ಆಶೆಯೇ ದುಃಖಕ್ಕೆ ಮೂಲ. ಆದ್ದರಿಂದ ಕ್ಷಣ ಮಾತ್ರ ಸುಖವನ್ನು ನೀಡುವಂತಹ ಧನ ಲಾಲಸೆಯನ್ನ ತೊರೆದು ಭಗವಂತನ ಚಿಂತನೆಯಲ್ಲಿ ಮಗ್ನರಾದರೆ, ಐಕ್ಯರಾದರೆ ಸ್ಥಿರವಾದ ನಿತ್ಯಾನಂದವನ್ನು ಅನುಭವಿಸಬಹುದು. ಇದನ್ನು ಅರಿತರೆ ವಿವೇಕದಿಂದ ಪರಿಶುದ್ಧ ಬಾಳನ್ನು ನಾವು ಸಾಗಿಸಬಹುದು. ಬದುಕಿನಲ್ಲಿ ಎಷ್ಟು ಬೇಗ ಲಿಪ್ತತೆಗೆ ನಾವು ವಿದಾಯ ಹೇಳುತ್ತೇವೋ ಅಷ್ಟು ಒಳ್ಳೆಯದು. ಆಗ ನಮ್ಮ ಬಾಳು ಮಂಗಳಮಯವಾಗುವುದರಲ್ಲಿ, ಆನಂದಮಯವಾಗುವುದರಲ್ಲಿ ಸಂದೇಹವಿಲ್ಲ. ಇದರಿಂದ ನಮ್ಮ ಮನಸ್ಸಂಕಲ್ಪವನ್ನು ಸುಲಲಿತವಾಗಿ ನಾವು ಈಡೇರಿಸಿಕೊಳ್ಳಬಹುದು. ಅಂಗನೆಯರ ಅಂಗಸೌಷ್ಠವಕ್ಕೆ ಪರವಶನಾಗಿ ಕಾಮನ ಶರಗಳಿಗೆ ಶರಣಾಗಿ ಸ್ತ್ರೀ ಶರೀರದ ಅಂಗಾಂಗಗಳು ಮಾಂಸಲದ ಇನ್ನೊಂದು ಸ್ವರೂಪ ಎಂಬ ಸತ್ಯಾಂಶವನ್ನು ತಿಳಿದು ಬ್ರಹ್ಮಜ್ಞಾನಿಯ ಬದುಕನ್ನು ಸಾಗಿಸು ಎಂಬ ಉಪದೇಶವನ್ನ ಶ್ರೀ ಶಂಕರ ಭಗವತ್ಪಾದರು 3ನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ರಾಮಾಯಣದಿಂದ ಪ್ರಾರಂಭವಾಗಿ ಮಂಗಳಾಯನವರೆಗೂ, ಮಹಾಭಾರತದಿಂದ ಪ್ರಾರಂಭವಾಗಿ ಇಂದಿನ ಭಾರತದವರೆಗೂ ತೋರುವ ಒಂದು ಸಾಮಾನ್ಯ ಸಂಗತಿ ಅಂದರೆ ಸ್ತ್ರೀ ವ್ಯಾಮೋಹಕ್ಕೆ ಸಿಕ್ಕಿ ನಶಿಸಿರುವ ವ್ಯಕ್ತಿಗಳ ದೃಷ್ಟಾಂತಗಳು, ಉದಾಹರಣೆ. ಹೆಣ್ಣಿನ ಶರೀರದ ಮೋಹಾವೇಶಕ್ಕೆ ಒಳಗಾದರೆ ಯಾವುದೇ ರೀತಿಯ ಶ್ರೇಯಸ್ಸು, ಸಂಪತ್ತು, ಸುಖ, ನೆಮ್ಮದಿ ಸಿಗುವುದಿಲ್ಲ. ಅರಿಷಡ್ ವರ್ಗದಲ್ಲಿ ಪ್ರಬಲವಾದದ್ದು ಕಾಮ. ಅಂದಾಗ ಸ್ತ್ರೀ ವ್ಯಾಮೋಹ ಎಂಬುದು ಮಾನವ ಕುಲಕ್ಕೆ ಶಾಪವೇ ಸರಿ. ರಾಜ ಯಯಾತಿ ಮಗನಿಂದ ಯಾಚಿಸಿದ ಯೌವನದ ಭಿಕ್ಷೆ, ವಿಜಯನಗರ ಸಾಮ್ರಾಜ್ಯದ ಅಂತ್ಯ, ನಂದರ ವಂಶದ ಅಂತ್ಯ, ನಹುಷ ಇಂದ್ರಾಣಿ, ವಿಶ್ವಾಮಿತ್ರ ಮೇನಕೆ, ಈ ಮುಂತಾದ ಅನೇಕ ಕಥೆಗಳು ನಮಗೆ ಈ ಕಾಮದ ವಿಕಾರದ ಸ್ವರೂಪವನ್ನು ನಮಗೆ ಹೇಳ್ತವೆ. ಮನೋವಿಜ್ಞಾನದ ಪ್ರಕಾರ ಪ್ರತಿಯೊಂದು ಗಂಡಿನ ಅಚೇತನದಲ್ಲಿ ಹೆಣ್ಣು ಅಡಗಿರುವಳೆಂದು, ಪ್ರತಿಯೊಂದು ಹೆಣ್ಣಿನ ಅಚೇತನದಲ್ಲಿ ಒಂದು ಗಂಡು ಅಡಗಿರುವುದು ಸಾಬೀತಾಗಿದೆ. ಆದ್ದರಿಂದ ದೇಹ ಸುಖದ ಬಯಕೆಗಳನ್ನು, ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಪುರುಷ ಚೈತನ್ಯ ಹಾಗೂ ಸ್ತ್ರೀ ಚೈತನ್ಯಕ್ಕೆ ಸಂಬಂಧಿಸಿದ ಪರವಶತೆಗಳನ್ನು ನಾವು ಉದಾತ್ತೀಕರಿಸಬೇಕು. ಆದ್ದರಿಂದ ಕಾಮದ ಕೃತಕ ಬಣ್ಣವೇನು ಎಂಬುದನ್ನು ನಾವು ಎಷ್ಟು ಶೀಘ್ರದಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೋ ಅಷ್ಟು ನಮ್ಮ ಬದುಕು ಸುಂದರವಾಗುತ್ತದೆ. ಜೀವನ ಯಾತ್ರೆಯನ್ನ ನಾವು ಸುಲಲಿತವಾಗಿ ಸಾಗಿಸಬಹುದು. ಕಮಲದ ಹೂವಿನ ಎಲೆಯ ಮೇಲಿರುವ ನೀರಿನ ಹನಿ ಬಹಳ ಚಂಚಲವಾದದ್ದು, ಅಸ್ಥಿರವಾದದ್ದು. ರವಿಯ ಕಿರಣಗಳ ಶಾಖದಿಂದನೂ ಅದು ಆವಿಯಾಗಬಹುದು, ಅಥವಾ ಗಾಳಿಯ ಕಂಪನದಿಂದಲೂ ಅದು ಬೀಳಬಹುದು. ಅಂತೆಯೇ ಮಾನವನ ಬಾಳು ಅಸ್ಥಿರ, ಚಂಚಲ. ಅನೇಕಾನೇಕ ದೈಹಿಕ ಹಾಗೂ ಮಾನಸಿಕ ರೋಗ ರುಜಿನಗಳಿಂದ, ವೇದನೆಗಳಿಂದ ಒಳಗೊಂಡ ಅದು ಯಾವ ಕ್ಷಣದಲ್ಲೂ ಅಂತ್ಯವಾಗಬಹುದು ಎಂಬ ನಿತ್ಯ ಸತ್ಯದ ಸ್ಥೂಲವಾದ ನಿರೂಪಣೆಯನ್ನ ಶ್ರೀ ಶಂಕರ ಭಗವತ್ಪಾದರು 4ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಬದುಕೆಂಬುದು ಕ್ಷಣಭಂಗುರ, ನಮಗೆಲ್ಲರಿಗೂ ತಿಳಿದ ವಿಷಯ ಅದು. ಜನಿಸಿದ ಗಳಿಗಿಂದಾನೇ ಸಾವಿನ ಕ್ಷಣಗಣನೆ ಪ್ರಾರಂಭ ಆಗುತ್ತದೆ. ಆದರೆ ಅನೇಕರಿಗೆ ಅವಸರದ ವೇಗದಲ್ಲಿ ಇದರ ಅರಿವೇ ಇರುವುದಿಲ್ಲ. ಬದುಕಿನ ಕ್ಷಣಿಕತೆಯ ಬಗ್ಗೆ ಪುನಃ ಆಲೋಚನೆ ಮಾಡಿದರೆ ಒಂದು ವ್ಯಕ್ತಿ ಪರಿಶುದ್ಧನಾಗಿ ಬಾಳಬಹುದು. ಅದನ್ನು ನಾವು ಪುನಃ ಅದೇ ವಿಚಾರವನ್ನು ಮಾಡಬೇಕು, ಬೇರೆ ವಿಚಾರಗಳನ್ನು ಅಲ್ಲ. ದುಃಖಾಂಬೋಧಿಯಲ್ಲಿ ಡೋಲಾಯಮಾನವಾಗಿ ಸಾಗುವ ಸಂಸಾರ ನೌಕೆಯನ್ನು ಸುರಕ್ಷಿತವಾಗಿ ಆಗ ನಾವು ಚಲಿಸಬಹುದು. ಬಾಳಿನಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಅನೇಕ ಮಾರ್ಗಗಳಿವೆ. ಜೀವನದ ಸಮಸ್ಯೆಗಳು ಮಾರಕವಲ್ಲ, ಜೀವನದ ಸಮಸ್ಯೆಗಳು ಗಂಭೀರವಲ್ಲ. ಆದರೆ ನಾವು ಅದಕ್ಕೆ ನೀಡುವ ಪ್ರಾಧಾನ್ಯತೆ ಆ ಸಮಸ್ಯೆಗಳನ್ನ ವಿಷಕಾರಿಯನ್ನಾಗಿ ಆಗಿಸುತ್ತದೆ.
ಉತ್ತಮ ಮಟ್ಟದ ಆಲೋಚನೆಗಳನ್ನು, ವಿಚಾರಗಳನ್ನು ಪ್ರಜ್ಞಾವಂತರಾಗಿ ಬಾಳಿನಲ್ಲಿ ಅಳವಡಿಸಿಕೊಂಡಾಗ ಸಮಸ್ಯೆಗಳ ನಿಜ ರೂಪವನ್ನು ತಿಳಿದುಕೊಳ್ಳುವುದು ಕಠಿಣವಾಗುವುದಿಲ್ಲ. ಶೋಕ ದುಃಖಗಳಿಂದ ಆವೃತವಾಗಿರುವ ಬಾಳಿನಲ್ಲಿ ಪ್ರತಿ ಕ್ಷಣವೂ ಪೂರ್ಣತಾ ಭಾವದಿಂದ ಬಾಳಿದರೆ ಅಪಾರ ಸುಖ, ನೆಮ್ಮದಿ ಸಿಗುವುದರಲ್ಲಿ ಅನುಮಾನವಿಲ್ಲ. ಅನಿವಾರ್ಯ ಸಂಕಟಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸುವ ಬುದ್ಧಿಮತ್ತೆ ನಮ್ಮೆಲ್ಲರ ಸ್ವತ್ತು ಆಗಬೇಕು, ಅದು ನಮ್ಮ ಆಸ್ತಿ ಆಗಬೇಕು. ಆದ್ದರಿಂದ ಜೀವನದ ನಶ್ವರತೆಯನ್ನು ಅರಿತುಕೊಂಡು ಕರ್ಮಭೂಮಿಯಲ್ಲಿ ಸಮಯವನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡದೆ ಬದುಕು ಎಂಬ ಆಚಾರ್ಯರ ಸಂದೇಶವನ್ನು ಪಾಲಿಸಿದರೆ ಸಂಸಾರ ಸಾಗರವನ್ನು ಸರಾಗವಾಗಿ ದಾಟಿ ನಿರ್ಲಿಪ್ತತೆಯನ್ನು, ಋಷ್ಯತ್ವವನ್ನು ನಾವು ಕಂಡುಕೊಳ್ಳಬಹುದು. ದೇಹಬಲ, ದೇಹದಾಢ್ಯ ಇರುವಾಗ ಸಂಪತ್ತಿನ ಗಳಿಕೆ ಉತ್ತಮವಾಗಿರುತ್ತದೆ. ಆ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಯ ಬಂಧು ಬಳಗದವರು, ಕುಟುಂಬದ ಸದಸ್ಯರು, ಆತನ ಮಿತ್ರರು ಎಲ್ಲರೂ ಆತನ ಕ್ಷೇಮಾದಿಗಳ ಬಗ್ಗೆ ಲಕ್ಷ್ಯ ಕೊಡ್ತಾರೆ. ಆತನ ಪ್ರತಿಯೊಂದು ಬೇಕು ಬೇಡಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ, ಆತ್ಮೀಯತೆ ಕಾಣಿಸ್ತಾರೆ. ಆದರೆ ಆರೋಗ್ಯ ಸ್ಥಿತಿಯಲ್ಲಿನ ಏರುಪೇರುಗಳಿಂದಾಗಲಿ ಅಥವಾ ಯಾವುದೇ ದುರ್ಭಾಗ್ಯದಿಂದಾಗಲಿ ಧನಾರ್ಜನೆಯು ಕ್ಷೀಣಿಸುತ್ತಾ ಬಂದರೆ ಒಬ್ಬೊಬ್ಬರಾಗಿ ಕಣ್ಮರೆಯಾಗುತ್ತಾರೆ ಎಂಬ ಬದುಕಿನ ವಾಸ್ತವಿಕತೆಯನ್ನು ಶ್ರೀ ಶಂಕರಾಚಾರ್ಯರು 5ನೇ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಪ್ರತಿಯೊಬ್ಬನು ಅರಿಯಬೇಕಾದ ಒಂದು ನಿತ್ಯ ಸತ್ಯ ಏನಂದ್ರೆ, ತಾನು ಗಳಿಸಿ ಕೂಡಿಟ್ಟ ಧನಕಾರ್ಯಗಳು ನಮಗೆ ಬರುವುದಿಲ್ಲ, ಸಾವಿನ ನಂತರ ನಮ್ಮ ಹೊತ್ತಿಗೆ ಬರುವುದು. ಇದು ಎಲ್ಲರಿಗೂ ತಿಳಿದಂತಹ ವಿಷಯ. ಬದುಕಿನ ಮಜಲುಗಳಲ್ಲಿ ಅರ್ಥ ಬಯಕೆಗಳು ಅಗತ್ಯ. ಶಂಕರಾಚಾರ್ಯರು ಅರ್ಥ ಬಯಕೆಗಳ ಬಗ್ಗೆ ತಿರಸ್ಕಾರವನ್ನು ಪ್ರಕಟ ಮಾಡ್ತಾ ಇಲ್ಲ. ಅರ್ಥ ಬಯಕೆಗಳು ಅಗತ್ಯ, ಆದರೆ ಅವು ಇತಿಮಿತಿಯಲ್ಲಿದ್ದರೆ, ನಮ್ಮ ಸ್ವಾಧೀನದಲ್ಲಿದ್ದರೆ ಬಹಳ ಪ್ರಯಾಣ ಸರಾಗವಾಗಿರುತ್ತದೆ, ಸುಂದರವಾಗಿರುತ್ತದೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇವುಗಳಿಂದ ದೂರವಿದ್ದು ನಾನು ಯಾರು ಎಂಬುದನ್ನು ಎಂಬ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವುದರಲ್ಲಿ ಸಮಯವನ್ನು ಕಳೆಯಬೇಕು. ಇಲ್ಲದಿದ್ದರೆ ಆತ ನರಕಭಾಜನಾಗುತ್ತಾನೆ. ಶ್ರೀ ಶಂಕರಾಚಾರ್ಯರ ಶಿಷ್ಯರಾದ ಶ್ರೀ ಯೋಗಾನಂದರು ಸೃಷ್ಟಿಸಿದ ಒಂದು ಸೂತ್ರದ ತಾತ್ಪರ್ಯವೂ ಇದೇ ಆಗಿದೆ. ಇಲ್ಲಿ ಆಚಾರ್ಯ ಶಂಕರಾಚಾರ್ಯರು ಸಂಸಾರವನ್ನು ಅಥವಾ ಸಾಂಸಾರಿಕ ಜೀವನವನ್ನು ಹೀಯಾಳಿಸುತ್ತಿಲ್ಲ, ಟೀಕೆ ಮಾಡುತ್ತಿಲ್ಲ. ಅವರು ಅತಿಯಾಗಿ ಸಂಸಾರಕ್ಕೆ ಅಂಟಿಕೊಂಡು ಬಲಿಯಾಗದಿರು ಎಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಈ ಆತ್ಯಂತಿಕ ಸತ್ಯ ತತ್ವವನ್ನರಿತು ಮಾನಸಿಕವಾಗಿ ಪ್ರಪಂಚದ ಪಾಶಗಳಿಂದ ದೂರವಿದ್ದು ಅಂತರ್ಮುಖಿಯಾಗಬೇಕು. ಆಗ ವಾರ್ಧಿಕ್ಯ ಎನ್ನುವುದು ಶಾಪ ಎನಿಸುವುದಿಲ್ಲ. ಆಚಾರ್ಯರು ಉಪದೇಶಿಸಿದ ಈ ನೀತಿಯನ್ನು ತಿಳಿದುಕೊಂಡು ಹಿಂದೂ ಮುಂದು ಇಂದು ಬೆಲೆ ಬಾಳುವ ಭಗವಂತನ ಜ್ಞಾನ, ಮನನ, ನಿಧಿ ಧ್ಯಾಸನಗಳ ದೊಡ್ಡ ಸಂಪತ್ತನ್ನೇ ಸಂಪಾದಿಸಿ ಲೌಕಿಕದಿಂದ ನಿವೃತ್ತಿ ಹೊಂದಿದ ಅಲೌಕಿಕ ತೇಜ ಜಗತ್ತಿನಲ್ಲಿ ನಿಮಗ್ನನಾಗಿ ನಾವು ಬಾಳಬಹುದು. ಮನುಷ್ಯನ ಶರೀರದಲ್ಲಿ ಪ್ರಾಣ ಸಂಚಾರ ಇರುವವರಿಗೆ ಎಲ್ಲರೂ ಆತನ ಕುಶಲೋಪರಿಯನ್ನು ವಿಚಾರಿಸ್ತಾರೆ ಹಾಗೂ ಆತನ ಬಗ್ಗೆ ಪ್ರೀತಿ, ವಿಶ್ವಾಸ, ನಾಲ್ಮೆ, ನಂಬಿಕೆಗಳನ್ನು ಪ್ರಕಟಿಸ್ತಾರೆ. ಯಾವ ಕ್ಷಣದಲ್ಲಿ ಉಸಿರಾಟ ಕ್ರಿಯೆ ಸ್ಥಗಿತಗೊಂಡು ಪ್ರಾಣಪಕ್ಷಿ ಹಾರಿ ಹೋಯಿತು ಎಂದರೆ ಮರು ಗಳಿಗೆಯಂದರೆ ಆತನನ್ನು ನೋಡಲು ಮಕ್ಕಳು, ಬಾಳ ಸಂಗಾತಿಯರು ಬರುವುದಿಲ್ಲ. ಅವರೇ ಆ ಒಂದು ಪಾರ್ಥಿವ ಶರೀರವನ್ನು ನೋಡಲು ಅವರೇ ಅಸಹ್ಯ ಪಡುತ್ತಾರೆ, ಭಯ ಪಡುತ್ತಾರೆ. ನಮ್ಮೆಲ್ಲರ ಬದುಕಿನ ಈ ಕಟು ಸತ್ಯವನ್ನ ಶ್ರೀ ಶಂಕರಾಚಾರ್ಯರು 6ನೇ ಶ್ಲೋಕದಲ್ಲಿ ವಿಶದವಾಗಿ ತಿಳಿಸಿದ್ದಾರೆ. ಪ್ರತಿಯೊಂದು ಮಾನವನು ಭವಸಾಗರವನ್ನು ಸುಲಭವಾಗಿ, ಸುರಕ್ಷಿತವಾಗಿ ಕ್ರಮಿಸಲು ಶರೀರ ಕೇವಲ ಸಾಧನ ಎಂಬುದನ್ನು ನಾವು ನೆನಪಿಡಬೇಕು. ದೇಹಾಭಿಮಾನ ಬಿಟ್ಟು ಭಗವಂತನ ಧ್ಯಾನದಲ್ಲಿ ನಾವು ಮಗ್ನರಾಗಬೇಕು. ಶ್ರೀಕೃಷ್ಣ ಹೇಳಿದ ಹಾಗೆ ದೇಹವು ಒಂದು ಉಡುಗೆ. ಪುರಂದರಾಸರು ಒಂದು ಕಡೆ ಹೇಳ್ತಾರೆ, ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹಕ್ಕೆ ಹಿಗ್ಗುವೆಯಾಗು. ನಶ್ವರವಾದ ಶರೀರದಲ್ಲಿ ರೂಪರೇಷೆಯನ್ನು ತಿಳಿಸುವಂತಹ ಸಿದ್ಧಾಂತಗಳನ್ನು ನಾವು ಯಾವಾಗಲೂ ಮರೆಯಬಾರದು. ದೈವಿ ಬದುಕನ್ನು ನಡೆಸಲು ದೇಹವನ್ನು ಪರಮಾತ್ಮನಿರುವ ದೇವಸ್ಥಾನವೆಂದು ತಿಳಿಯಬೇಕು. ಸದಾ ಬ್ರಹ್ಮಾಂಡ ನಾಯಕನ ಸ್ಮರಣೆ ಮಾಡುತ್ತಾ ಆತನಲ್ಲಿ ಐಕ್ಯನಾಗಬೇಕು. ದೇಹವು ಬಿದ್ದು ಹೋಗುವ ಕಾಲ ಬಂದಾಗಲೂ ಹೊರಗಡೆ ಕೊಣಗುಡದೆ ನಾವು ನಿರ್ಭಯರಾಗಿ ಮೃತ್ಯುವನ್ನು ಸ್ವಾಗತಿಸಬೇಕು. ಮರಣ ಬಂದು ಶರೀರ ನಶಿಸಿದಾಗ ನಾವು ಮಾಡಿದ ಪಾಪ ಪುಣ್ಯಗಳು, ಸತ್ಕರ್ಮ, ದುಷ್ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತವೆ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಈ ನಿಶ್ಚಿತ ಜ್ಞಾನ ನಮ್ಮಲ್ಲಿದ್ದರೆ ಜೀವನ ನಿರ್ಬಾಧರನಿಸಿ ಸಕಲ ದುಃಖಗಳು ಕಡಿಮೆಯಾಗುತ್ತವೆ. ಇದನ್ನು ನಾವು ಅರಿತುಕೊಂಡು ಜನನ ಮರಣಗಳ ಮಧ್ಯದಲ್ಲಿ ಭೌತಿಕದೊಂದಿಗೆ
ಪಾರಮಾರ್ಥಿಕವನ್ನು ನಡೆಸಿದರೆ ಕಷ್ಟ ಕಾರ್ಪಣ್ಯಗಳು ಕಡಿಮೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಮನುಷ್ಯನ ಜೀವನವನ್ನ ವಸ್ತುನಿಷ್ಠವಾಗಿ ಪರಾಮರ್ಶಿಸಿದ ನಂತರ ಆಚಾರ್ಯರು ಪ್ರಕಟಿಸಿದ ಅಭಿಪ್ರಾಯ, ಆಂತರಿಕ ನೋವು, ಪಶ್ಚಾತ್ತಾಪ 7ನೆಯ ಶ್ಲೋಕದ ತಾತ್ಪರ್ಯ. ಸಾಮಾನ್ಯವಾಗಿ ಬಾಲ್ಯದಲ್ಲಿ ಆಟಪಾಠಗಳಲ್ಲಿ ಆಸಕ್ತಿ, ಯೌವನಗಳಲ್ಲಿ ಕಾಮನೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ಆಸಕ್ತಿ, ವೃದ್ಧಾಪ್ಯದಲ್ಲಿ ಚಿಂತೆಗಳಲ್ಲಿ ಆಸಕ್ತಿ. ಇದು ಪ್ರತಿಯೊಬ್ಬ ಮನುಷ್ಯನ ಪಾಡಾಗಿದೆ. ಜೀವನದ ಎಲ್ಲ ಹಂತಗಳಲ್ಲಿ ಒಂದಿಲ್ಲೊಂದು ವಿಷಯದಲ್ಲಿ ಆಸಕ್ತನಾದ ಮನುಷ್ಯನಿಗೆ ಪರಬ್ರಹ್ಮನ ಬಗ್ಗೆ ಯೋಚಿಸುವುದಕ್ಕೆ ಸಮಯವೇ ಇಲ್ಲ. ಈ ದೇಹವನ್ನು ನಡೆಸುವ ಚೈತನ್ಯದ ಬಗ್ಗೆ ಯಾರೂ ಆಸಕ್ತರಿಲ್ಲ ಎನ್ನುವುದನ್ನು ಶ್ರೀ ಶಂಕರಾಚಾರ್ಯರು ಬೇಸರದಿಂದ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕಠೋಪನಿಷತ್ತಿನಲ್ಲಿ ನಮೂದಿಸಿದಂತೆ ಮನುಷ್ಯನ ಶರೀರ ಬಾಹ್ಯ ಸುಖದಲ್ಲಿ ಹೆಚ್ಚು ಆಸಕ್ತಿ ಹೊಂದುವಂತೆ ಸೃಷ್ಟಿಯಾಗಿದೆ. ಜ್ಞಾನಿಗಳು ಮಾತ್ರ ಇದನ್ನರಿತು ಚಾಪಲ್ಯಕ್ಕೆ ವಿರುದ್ಧವಾಗಿ ಪರಬ್ರಹ್ಮನ ಸಾಕ್ಷಾತ್ಕಾರದ ಕಡೆಗೆ ತಿರುಗಿ ಬಾಳನ ನಡೆಸ್ತಾರೆ. ಆದ್ದರಿಂದ ಜೀವನ ನಶ್ವರವೆಂದು ತಿಳಿದು ಬಾಳಿನ ಪ್ರತಿಯೊಂದು ಹಂತದಲ್ಲಿ ಬ್ರಹ್ಮಚಿಂತನೆಯನ್ನು ಮಾಡಬೇಕು. ಬಾಲ್ಯ, ಯೌವನ, ವಾರ್ಧಕ್ಯಗಳಲ್ಲೂ ಭಕ್ತಿ, ಜ್ಞಾನ, ವೈರಾಗ್ಯ ಈ ನಿಧಿಯ ಬಗ್ಗೆ, ಈ 3 ನಮ್ಮ ನಿಧಿ ಆಗಬೇಕು. ಇವುಗಳ ಬಗ್ಗೆ ಯೋಚಿಸಬೇಕು. ನಾವು ಸೇರಬೇಕಾದ ಪರಂಧಾಮನ ಅಡಿಗಳನ್ನ ಸದಾ ಚಿಂತಿಸಬೇಕು. ಇದರಿಂದ ಪರಬ್ರಹ್ಮನಲ್ಲಿ ಪರಿಪೂರ್ಣನಾಗಿ ರಮಿಸಬಹುದು. ಆದ್ದರಿಂದ ಲೌಕಿಕ ವಿಷಯ ವಸ್ತುಗಳಿಗೆ ದಾಸರಾಗದೆ ಭಗವಂತನ ಕಡೆಗೆ ತಿರುಗಿ ಅವನಲ್ಲಿ ತಾದಾತ್ಮ್ಯವನ್ನು ಪಡೆದು ಪ್ರಾಪಂಚಿಕ ಸುಖಗಳಿಂದ ವಿಮುಖನಾಗಬೇಕು ಎಂಬುದನ್ನು ಆಚಾರ್ಯರು ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿದ್ದಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜೀವನ ವ್ಯರ್ಥವಾಗಿ ದುರಂತದಲ್ಲಿ ಪರ್ಯಾವಸನ ಆಗುವುದು ತಪ್ಪುತ್ತದೆ. ಸಂಸಾರದಲ್ಲಿಯ ಪುತ್ರ, ಮಿತ್ರ, ಕಲತ್ರ ವ್ಯಾಮೋಹದ ಬಗ್ಗೆ ನಿರಂತರವಾದ ಎಚ್ಚರಿಕೆಯನ್ನು ಶ್ರೀ ಶಂಕರರು 8ನೇ ಶ್ಲೋಕದಲ್ಲಿ ಹೇಳ್ತಾರೆ. 10 ಹಲವು ಸಂಬಂಧಗಳಿಂದ ಆವೃತವಾದ ಈ ಸಂಸಾರ ಬಹಳ ವಿಚಿತ್ರವಾದದ್ದು. ಈ ಎಲ್ಲ ತಾತ್ಕಾಲಿಕ ಸಂಬಂಧಗಳನ್ನು ಬದಿಗೊತ್ತಿ ನೀನ್ಯಾರು, ನಿನ್ನ ಅಸ್ತಿತ್ವವೇನು ಎಂಬುದನ್ನು ಚಿಂತಿಸು ಎಂಬುದನ್ನು ಈ ಭಗವತ್ಪಾದರು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಸಂಬಂಧಪಟ್ಟವರಲ್ಲ. ನನ್ನದು ಎಂದು ಹೇಳುವುದು ಯಾವುದೂ ಇಲ್ಲ. ಅದು ಸಂಸಾರಿಗಳಿಗೆ ಮಾಯೆ ತಂದೊಡ್ಡುವ ಭ್ರಮೆ. ಇದು ಅತ್ಯಂತ ಮುಖ್ಯವಾದ ವಿಚಾರವನ್ನು ಈ ಶಂಕರಾಚಾರ್ಯ ನಮಗೆ ತಿಳಿಸ್ತಾ ಇದ್ದಾರೆ. ಈ ಸಂಸಾರವು ತೋರಿಕೆಯ ಸತ್ಯವೇ ಹೊರತು ಅಂತಿಮ ಸತ್ಯವಲ್ಲ. ಸಂಸಾರ ಮೇಲ್ನೋಟಕ್ಕೆ ಅರ್ಥವಾದಂತೆ ಕಂಡರೂ ಅದರಲ್ಲಿ ಕಾಣುವುದು ನಿಜವಲ್ಲ. ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ, ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್, ಅಂದರೆ ಕಾಣುವುದೆಲ್ಲ ಮೋಸ, ವಂಚನೆ ಅನ್ನೋದನ್ನು. ಶೇಕ್ಸ್ಪಿಯರ್ ತನ್ನ ಕೃತಿಗಳಾದ ದ ಮರ್ಚೆಂಟ್ ಆಫ್ ವೆನಿಸ್ ಆ್ಯಂಡ್ ಮ್ಯಾಕ್ಬೆತ್ ಅದರಲ್ಲಿ ಇದನ್ನು ಸೂಕ್ಷ್ಮವಾಗಿ ಹೇಳ್ತಾನೆ, ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್. ವಿಷ್ಣು ಪುರಾಣ, ಗರುಡ ಪುರಾಣ, ಮಹಾಭಾರತ, ರಾಮಾಯಣ ಇವೆಲ್ಲವೂ ಸಂಸಾರಕ್ಕೆ ಅತಿಯಾಗಿ ಅಂಟಿಕೊಳ್ಳುವುದು ಅಪಾಯ ಎಂಬುದನ್ನು ಉಪದೇಶಿಸಿದೆ. ಮನುಷ್ಯ ಸಂಸಾರದಲ್ಲಿನ ಸಂಬಂಧಗಳನ್ನು ಅತಿಯಾಗಿ ಹೆಚ್ಚು ಹಚ್ಚಿಕೊಂಡಷ್ಟು ದುಃಖದ ಮಳೆಗಳನ್ನು ಅವನಿಗೆ ಹೊಡೆಕೊಂಡಂತೆ ಅನ್ನೋದನ್ನೇ ಶಂಕರಾಚಾರ್ಯ ನಮಗೆ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಸಂಸಾರದಲ್ಲಿ ಮಮಕಾರಗಳು ಅತಿ ಭೀಕರವಾಗಿರುತ್ತವೆ. ಸಂಸಾರದ ಅಮಲಿನ ಉನ್ಮತ್ತ ಸ್ಥಿತಿಯಿಂದ ಹೊರಬಂದಾಗ ಮಾತ್ರ ನಿಜವಾದ ನಾನು ಯಾರು ಎನ್ನುವುದನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯ. ಆಗ ಇಡೀ ಜಗತ್ತು ಭಗವಂತನ ಲೀಲೆ ಎಂಬುದು ಅರಿವಾಗುತ್ತದೆ. ಜನಿಸುವ ಮುನ್ನ, ಮರಣದ ನಂತರ ಜೊತೆಗಿರುವ ಸಂಬಂಧಗಳಿಗೆ ವಶರಾಗಿ ಯಾವುದನ್ನು ಅರಿಯಬೇಕೋ ಅದನ್ನು ಸರಿಯಾಗಿ ತಿಳಿಯಲು ಪ್ರಯತ್ನಿಸಿದ ಜನರು ಮೂಢರು ಎಂದು ಇಲ್ಲಿ ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಸಜ್ಜನರ ಸಂಘದಿಂದ ನಿರ್ಲಿಪ್ತತೆ ಉಂಟಾಗುವುದು, ನಿರ್ಲಿಪ್ತತೆಯಿಂದ ಮೋಹನಾಶವಾಗುತ್ತದೆ, ಮೋಹನಾಶವಾದಾಗ ಬದಲಾಗದ ಪರಮ ಸತ್ಯ ದರ್ಶನವಾಗುತ್ತದೆ, ಪರಮ ಸತ್ಯದ ಅನುಭವವಾದಾಗ ಜೀವನ ಮುಕ್ತಿ ಅಥವಾ ಆಂತರಿಕ ಸ್ವಾತಂತ್ರ್ಯ ಸಿಗುತ್ತದೆ ಎಂಬುದು 9ನೇ ಶ್ಲೋಕದ ತಿರುಳು. ಆದಿಶಂಕರು ಇಲ್ಲಿ ಸಾಧಕನಿಗೆ ಬೇಕಾಗಿರುವ ಮಾರ್ಗದರ್ಶಿ ನಕ್ಷೆಯನ್ನ ನೀಡುತ್ತಾರೆ. ಸಾಧಕ ಅಂದರೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಏನು ಹೇಳ್ತಾರೆ, ಅವನು ಸಾಧಕ. ಸಾಧಕ ಏನು ಮಾಡಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಸಜ್ಜನರ ಸಹವಾಸದಿಂದ ಮನುಷ್ಯನ ಬಂದ ಮೋಹಗಳು ಅಳಿದು ತಾನು ತನ್ನದು ಎಂಬ ರಾಗಗಳು ಹೋಗಿ ವ್ಯಕ್ತಿ ವಿರಾಗಿಯಾಗುತ್ತಾನೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲಿನ ವಚನಂತಿಕ್ಕೂ ಸರ್ವಜ್ಞ ಎಂಬ ವಚನ ನಾವು ಚಿಕ್ಕನಿಂದಲೂ ಕೇಳಿಕೊಂಡ ಬರ್ತಾ ಇದ್ದೇವೆ. ಜ್ಞಾನ ವಾಸಿಷ್ಠದ ಪ್ರಕಾರ
ಸಜ್ಜನರ ಸಹವಾಸ ಎಂಬುದು ಮೋಕ್ಷದ ಬಾಗಿಲಿನಲ್ಲಿ ಇರುವ ದ್ವಾರಪಾಲಕರಲ್ಲಿ ಒಬ್ಬರು. ಇದರ ಸತ್ಸಂಗದ ಬಗ್ಗೆ ಭಾಗವತದಲ್ಲೂ ಅನೇಕ ಉದಾಹರಣೆಗಳಿದೆ, ಅನೇಕ ದೃಷ್ಟಾಂತಗಳನ್ನು ಭಾಗವತ ನಮೂದಿಸಿದೆ. ಇಲ್ಲಿ ಸತ್ಸಂಗ ಅಂದರೆ ಏನು? ಸುಸಂಸ್ಕೃತರ ಆಧ್ಯಾತ್ಮಿಕವಾದಿಗಳ ಸಹವಾಸ ಎಂದರ್ಥ. ಒಮ್ಮೆ ಇಂತಹ ಅವಕಾಶ ಸಿಗದೆ ಇದ್ದರೆ ಮಹಾಗ್ರಂಥಗಳನ್ನು ಆಶ್ರಯಿಸಿ ಬಾಳುವುದಕ್ಕೂ ಸತ್ಸಂಗ ಎಂದು ಕರೆಯಲಾಗಿದೆ. ಅಂದರೆ ಓದುವುದು, ಅಧ್ಯಯನ ಮಾಡುವುದು ಧಾರ್ಮಿಕ ಗ್ರಂಥಗಳನ್ನು, ಅದು ಸತ್ಸಂಗ. ಅಂದಾಗ ಸತ್ಸಂಗವು ಮನುಷ್ಯರನ್ನು ಸತ್ಪಥದಲ್ಲಿ ನಡೆಸುವ ಪ್ರೇರಣಾ ಶಕ್ತಿ. ಸತ್ಸಂಗವು ಲೌಕಿಕತೆಯ ನಿಸ್ಸಂಗವೂ ಹೌದು. ಮನುಷ್ಯನ ಮನಸ್ಸನ್ನು ಲೌಕಿಕದಿಂದ ಪರಮಾರ್ಥದ ಕಡೆಗೆ ತಿರುಗಿಸುವ ಅದ್ಭುತ ಶಕ್ತಿ ನಿಸ್ಸಂಗಕ್ಕಿದೆ. ಆದ್ದರಿಂದ ನಾವು ಸದಾ ಸತ್ಸಂಗದಲ್ಲಿ ಇರಬೇಕು. ಆಗ ನಾವು ದಿವ್ಯ ಜ್ಞಾನಿಗಳಾಗಿ ಜೀವನ್ಮುಕ್ತರಾಗುತ್ತೇವೆ. ಸಜ್ಜನರು ಈ ಪ್ರಪಂಚದ ವಾಸ್ತವಿಕತೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಗ ನಮ್ಮ ಜೀವನದಲ್ಲಿರುವ ಬೇಗುಗಳು ಸಾಕು ಅಂತ ಅನಿಸ್ತದೆ. ಅದು ಸತ್ಸಂಗದಲ್ಲಿರುವಂತಹ ಒಂದು ಅಮೃತ ಅಂತ ಹೇಳ್ಬೋದು. ಪರಮೋಚ್ಚ ಜ್ಞಾನವಾಗಿರುವ ಬ್ರಹ್ಮವಿದ್ಯೆ ಆಗ ನಮಗೆ ಸಿಗ್ತದೆ. ಇದರಿಂದ ನಮ್ಮ ಬದುಕಿನ ನೌಕೆಯನ್ನು ವಿವೇಕಪೂರ್ಣವಾಗಿ ಮುಂದೆ ಸಾಗಿಸಬಹುದು, ಬಾಳನ್ನ ಆನಂದಮಯವಾಗಿಸಿಕೊಳ್ಳಬಹುದು. ಕಾಲನ ಹೊಡೆತದಿಂದ ಜರ್ಜರಿತವಾದ ದೇಹದಲ್ಲಿ ವಿಕಾರಗಳಿಗೆ ಎಲ್ಲಿ ಸ್ಥಳವಿದೆ? ನೀರಿನ ಸೆರೆ ಬತ್ತಿ ಹೋದರೆ ಕೆರೆ ಕೊಳ್ಳೆಗಳಲ್ಲಿ, ಹಣ ಇಲ್ಲದಿರುವಾಗ ಬಂಧು ಬಾಂಧವರು ಸೇವಕರು ಎಲ್ಲಿರುತ್ತಾರೆ? ಹಾಗೆಯೇ ಪರಬ್ರಹ್ಮ ತತ್ವ ಅರಿತವನಿಗೆ ಸಂಸಾರದ ಬಂಧನವೆಂಬುದಿಲ್ಲ ಎನ್ನುತ್ತದೆ 10ನೇ ಶ್ಲೋಕ. ಸುಖಲೋಲುಪತೆ ಎನ್ನುವುದು ಜೀವನದ ಒಂದು ಸೀಮಿತ ಭಾಗದಲ್ಲಿ ಮಾತ್ರ ಇರತಕ್ಕಂಥದ್ದು. ಆದರೂ ನಾವು ಆ ಮಾಯೆಗೆ ಜೀವನ ಪೂರ್ತಿ ಬಲಿಯಾಗುತ್ತೇವೆ. ಶಾಶ್ವತ ಸುಖ ಸದಾ ನಮ್ಮದಾಗಬೇಕೆಂದರೆ ಭಗವಂತನ ಸ್ಮರಣೆಯಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಶ್ರೀ ಶಂಕರರು ಮೌಢ್ಯದಿಂದ ಹೊರಬಂದು, ಮೂರ್ಖತನದಿಂದ ಹೊರಬಂದು ಶಾಶ್ವತ ಸುಖ ಪಡೆದುಕೊಳ್ಳಿ ಎಂದು ಈ ಶ್ಲೋಕದ ಮೂಲಕ ನಮಗೆ ನಿರೂಪಣೆಯನ್ನು ನೀಡ್ತಾ ಇದ್ದಾರೆ. ಪರಮ ಸತ್ಯವನ್ನ ಅರಿತ ಮೇಲೆ ಸಂಸಾರವಿದೆ. ಪರಮ ಸತ್ಯವನ್ನು ನೀವು ಅರಿತುಕೊಂಡ ಮೇಲೆ ಸಂಸಾರದ ಬಗ್ಗೆ ಆಸಕ್ತಿ ಇರಲ್ಲ. ಮಾಯೆ ನಮ್ಮನ್ನು ಬಂಧಿಸುತ್ತದೆ, ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಈ ವಾಸ್ತವವನ್ನು ಎಷ್ಟು ಬೇಗ ಅರಿತುಕೊಳ್ಳುತ್ತೇವೋ ಅಷ್ಟು ನಮಗೆ ಒಳ್ಳೆಯದು. ಆಗ ಸಂಸಾರದ ಅಪೂರ್ಣತೆಯನ್ನ ತ್ಯಜಿಸಿ ಪೂರ್ಣತೆಯನ್ನು ನಾವು ಪಡೆದುಕೊಳ್ಳಬಹುದು. ಆದಿಶಂಕರಾಚಾರ್ಯರು ಮಾಯೆಯನ್ನ ತ್ಯಜಿಸಲು ಅನೇಕ ದೃಷ್ಟಾಂತಗಳನ್ನು ಹೇಳಿದ್ದಾರೆ. ಅವುಗಳನ್ನು ಸೂಕ್ಷ್ಮವಾಗಿ ನೋಡಿದರೆ, ಅರ್ಥ ಮಾಡಿಕೊಂಡ್ರೆ ಮಾಯೆಯ ಕತ್ತಲನ್ನು ಹೋಗಲಾಡಿಸಲು ಜ್ಞಾನದ ಬೆಳಕು ಬೇಕು ಎಂಬುದು ಅರ್ಥ ಆಗ್ತದೆ, ತಿಳಿಯುತ್ತೆ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರವಾದಾಗ ಸಂಸಾರವು ನಿವೃತ್ತಿಯಾಗುತ್ತದೆ. ಆಗ ಸರ್ವಂ ಬ್ರಹ್ಮಮಯಂ ಎಂಬ ತತ್ವ ತಿಳಿಯುತ್ತೆ. ಪಾರುಗಾಣಿಸು ಈ ಭವಚಕ್ರ ಭ್ರಮಣದಿಂದ ಎಂದು ಭಗವಂತನಲ್ಲಿ ಶರಣಾದಾಗ ಮೋಕ್ಷ ಲಭಿಸುವುದರಲ್ಲಿ ಸಂದೇಹ ಇಲ್ಲ. ಸಂಸಾರವೆನ್ನುವುದು ಕನ್ನಡಿಯಲ್ಲಿನ ಗಂಟು ಎಂದು ತಿಳಿದಾಗ ಮನುಷ್ಯನ ಬಾಳ ನೌಕೆ ಒಯ್ದಾಡದೆ ಸುರಕ್ಷಿತವಾಗಿ ದಡ ಸೇರುತ್ತದೆ ಎಂಬುದರಲ್ಲೂ ಸಂದೇಹ ಇಲ್ಲ. 11ನೆಯ ಶ್ಲೋಕದಲ್ಲಿ ಪುನಃ ಶ್ರೀ ಶಂಕರಾಚಾರ್ಯರು ಭೌತಿಕ ಸಂಪತ್ತುಗಳ ಕ್ಷಣಿಕತೆ ಹಾಗೂ ಕಾಲದ ಪ್ರಶ್ನಾತೀತ ಪ್ರಭಾವವನ್ನು ಉಪದೇಶಿಸ್ತಾರೆ. ಜಗತ್ತು ಪೂರ್ತಿ ಮಾಯೆಯ ಆಟ ಕುಣಿತ. ಧನ, ಜನ, ಯೌವನ ಇವುಗಳ ಬಗ್ಗೆ ಗರ್ವ ಪಡಬಾರದು. ಕಾಲ ನಿಮಿಷ ಮಾತ್ರದಲ್ಲೇ ಅದನ್ನು ಸೆಳೆದುಕೊಂಡು ಹೋಗಬಹುದು ಎಂಬುದನ್ನು ಈ ಶಂಕರಾಚಾರ್ಯ ನಮಗೆ ಹೇಳ್ತಾರೆ. ಬದುಕು ಕ್ಷಣಿಕ ಅನ್ನೋದನ್ನು ನಾವು ಅನೇಕರಲ್ಲಿ ನಮಗೆಲ್ಲರಿಗೂ ತಿಳಿದಿದೆ. ಆದರೂ ಅದನ್ನು ಅನುಭವಿಸುವ ಚಪಲ ಮಾತ್ರ ನಾವು ಬಿಡುವುದಿಲ್ಲ, ಅದನ್ನು ತೊರೆಯುವುದಿಲ್ಲ. ಇದನ್ನ ನೀವು 3ನೇ ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು 3ನೇ ಶ್ಲೋಕದಲ್ಲಿ ಇದೇ ತತ್ವವನ್ನು ಶಂಕರಾಚಾರ್ಯರು ಹೇಳಿದ್ದಾರೆ. ಧನ, ಜನ, ಯೌವನ ಗರ್ವಗಳು ವಿಷವಸ್ತುಗಳು. ಇನ್ನು ಈ 3 ಒಬ್ಬನಲ್ಲಿ ಸೇರಿದರೆ ಹುಚ್ಚನಾಗಿ ಮದ್ಯ ಕುಡಿದಿರುವ ಮಂಗನಂತಾಗ್ತಾನೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಆದ್ದರಿಂದ ಧನ, ಜನ, ಯೌವನ ಬಲ ಕ್ಷಣಿಕ, ಅಶಾಶ್ವತ, ಇವೆಲ್ಲವೂ ಮಾಯಾಮಯ, ಮರೀಚಿಕೆಯಂತೆ. ಆದರೆ ಧನ, ಜನ, ಯೌವನಗಳನ್ನು ಕೇವಲ ಕೆಟ್ಟದ್ದು ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಅಥವಾ ನಾವು ಅದನ್ನ ಹಾಗೂ ಅರ್ಥ ಮಾಡಿಕೊಳ್ಳಬಹುದು. ಧನವನ್ನ ಧರ್ಮ ಮಾರ್ಗದಲ್ಲಿ ಸತ್ಪಾತ್ರರಿಗೆ ದಾನ ಮಾಡಿದರೆ ಅದು ಧರ್ಮ, ಅದು ಒಳ್ಳೆಯದು. ಜನಬಲವನ್ನು ಧರ್ಮ ಸಂಸ್ಥಾಪನೆಗೆ, ಸಜ್ಜನರ ಸಂರಕ್ಷಣೆಗೆ, ದುರ್ಜನರ ನಾಶಕ್ಕೆ ಉಪಯೋಗಿಸಿಕೊಂಡ್ರೆ ಅದು ಉತ್ತಮ. ಯೌವನದಲ್ಲಿ ಲೌಕಿಕ ವಿಚಾರಗಳಲ್ಲಿ ಮಗ್ನರಾಗದೆ ಬದುಕಿನ ನಿಜಾರ್ಥವನ್ನು ಒರೆಯಲು ಪ್ರಯತ್ನಿಸಿದರೆ ಅತ್ಯುತ್ತಮ ಬಾಳು ನಮ್ಮದಾಗುತ್ತದೆ. ಧನಜನ ಯೌವನಗಳ ಮದವನ್ನ ಮರ್ದಿಸಿದಾಗ ಮನುಷ್ಯ ತನ್ನಲ್ಲಿಯೇ ಆತ್ಮ ಸಂತೋಷವನ್ನ ಅನುಭವಿಸಿ
ಸಂತುಷ್ಟನಾಗಿ ಸ್ಥಿತಪ್ರಜ್ಞನೆಂದು ಗೌರವಿಸಲ್ಪಡುತ್ತಾನೆ. ಅಹಂಕಾರವನ್ನು ಬಿಟ್ಟಾಗ ಮಾನವ ಸಂತೋಷದ ಸ್ಥಿತಿಯಿಂದ ಅಹಂರಹಿತ ಸ್ಥಿತಿಗೆ ತೆರಳುತ್ತಾನೆ. ಅಹಂ ರಹಿತ ಸ್ಥಿತಿಯಿಂದ ಬ್ರಾಹ್ಮಿ ಸ್ಥಿತಿಗೆ ಆತ ತಲುಪ್ತಾನೆ. ಇದು ಈ ಪಯಣ ಬಹಳ ಮುಖ್ಯವಾದಂತಹ ಘಟ್ಟ ಪ್ರತಿಯೊಬ್ಬರ ಜೀವನದಲ್ಲಿ. ಆದ್ದರಿಂದ ವ್ಯಾವಹಾರಿಕ ಪ್ರಪಂಚದಲ್ಲಿ ಕಾಣುತ್ತಿರುವುದೆಲ್ಲವೂ ಕ್ಷಣಿಕ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮಪದವನ್ನು ಹೊಂದಲು ಪ್ರತಿಯೊಬ್ಬರು ನಾವು ಪ್ರಯತ್ನ ಮಾಡಬೇಕು. ಹಗಲು ರಾತ್ರಿಗಳು, ಸಂಜೆ ಬೆಳಗ್ಗೆಗಳು, ಶಿಶಿರ ಋತು, ವಸಂತ ಋತುಗಳು ಮತ್ತೆ ಮತ್ತೆ ಬರುತ್ತವೆ, ಮತ್ತೆ ಮತ್ತೆ ಹೋಗುತ್ತವೆ. ಹೀಗೆ ಕಾಲವು ನಿರಂತರ ಆಟದಲ್ಲಿ ಆಯುಷ್ಯವನ್ನು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಇವೆಲ್ಲ ಗೊತ್ತಿದ್ದರೂ ಆಸೆಯು ಮಾತ್ರ ಮನುಷ್ಯನನ್ನು ಬಿಡುವುದಿಲ್ಲ ಎಂಬುದು 12ನೆಯ ಶ್ಲೋಕದ ತಾತ್ಪರ್ಯ. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಇತಿಮಿತಿಗಳಿವೆ, ಆದರೆ ಮನುಷ್ಯನ ಆಸೆಗೆ ಇತಿಮಿತಿಗಳಿಲ್ಲ. ಆಸೆಯು ಪರಬ್ರಹ್ಮಕ್ಕಿಂತಲೂ ದೊಡ್ಡದು ಎಂದು ಈ ಶಂಕರಾಚಾರ್ಯರು ಹೇಳ್ತಾರೆ. ಅಂದರೆ ಯಾಕೆ ಆಸೆಯನ್ನು ಪರಬ್ರಹ್ಮಕ್ಕಿಂತಲೂ ದೊಡ್ಡದು ಅಂದರೆ ಬ್ರಹ್ಮನಿಗೆ ಲಕ್ಷಣಗಳಿರ್ತೇವೆ, ಆದರೆ ಆಸೆಗಳಿಗೆ ಲಕ್ಷಣಗಳಿಲ್ಲ. ಇನ್ನೂ ಬೇಕು, ಎಲ್ಲ ಬೇಕು, ಸಾಕೆಂಬುದು ಇರುವುದಿಲ್ಲ ಮನುಷ್ಯನಿಗೆ. ಆಸೆಗಳನ್ನು ಅನುಭವಿಸುವುದರಿಂದ ಆಸೆಯು ಕಡಿಮೆ ಆಗುವುದಿಲ್ಲ. ತುಪ್ಪವನ್ನು ಅಗ್ನಿಗೆ ಹಾಕಿದ ಅಗ್ನಿ ಉರಿದ ಹಾಗೆ ಆಸೆಯ ದಾಹ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೋಹ ಆಸೆ ಎಂಬುದು ಒಂದು ದೊಡ್ಡ ಕಟಾಹ ಬಾಣಲೆ. ಇದನ್ನು ಅರಿತುಕೊಂಡು ಮೋಹದ ಬಲೆಗೆ ಬಲಿಯಾಗದೆ ಸದಾ ಎಚ್ಚರಿಕೆಯಿಂದಿರಬೇಕು ಎಂದು ಭಗವತ್ಪಾದರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಆಸೆಗಳ ಕುದುರೆಯನ್ನು ತ್ಯಜಿಸಿ ಭಕ್ತಿಪೂರ್ವಕವಾಗಿ ಜಪಿಸಬೇಕು. ಕಳೆಯುವ ಕಾಲದ ಬಗ್ಗೆ ಲಕ್ಷ್ಯ ಇರಬೇಕು. ಆಸೆಗಳು ನಿಯಂತ್ರಣದಲ್ಲಿರಬೇಕು. ಮನಸ್ಸು ಪರಮಾತ್ಮನಲ್ಲಿ ನೆಲೆಸಿರಬೇಕು. ನಶ್ವರ ಜೀವನದ ಬಗ್ಗೆ ಜ್ಞಾನಿಗಳು ಮಾಡಿದ ವಿಸ್ತೃತ ವ್ಯಾಖ್ಯಾನವನ್ನು ನಾವು ಕೇಳಿ ಅರ್ಥ ಮಾಡಿಕೊಳ್ಳಬೇಕು. ಒಟ್ಟಿನಲ್ಲಿ ಹೇಳುವುದಿದ್ದರೆ ಆಸೆಯು ಸರ್ವಭಕ್ಷಕ, ಸರ್ವನಾಶಕ, ಸರ್ವಧ್ವಂಸಕ ಎಂಬುದನ್ನು ನಾವು ಶೀಘ್ರದಲ್ಲಿ ತಿಳಿದುಕೊಳ್ಳಬೇಕು. ಬಾಳ ಸಂಗಾತಿ, ಮಕ್ಕಳು, ಸಂಬಂಧಿಕರು, ಸಂಪತ್ತುಗಳೆಂಬ ವಿಷಯ ವಿಕಾರಗಳ ಚಿಂತನೆಯಿಂದ ಮನಸ್ಸಿನ ಶಕ್ತಿ ಕ್ಷಯಿಸುತ್ತದೆ. ನಾವೆಷ್ಟೇ ಚಿಂತಿಸಿದರೂ ಎಲ್ಲವೂ ವಿಧಿಯ ನಿಯಮದಂತೆ ನಡೆಯುತ್ತದೆ. ತ್ರಿಲೋಕಗಳಲ್ಲಿ ಹುಡುಕಿದರೂ ಸಜ್ಜನರ ಸಂಘವೊಂದೇ ಈ ಭವಸಾಗರವನ್ನು ದಾಟಿಸಬಲ್ಲ ನೌಕೆಯಾಗಿದೆ ಎಂಬುದು 13ನೇ ಶ್ಲೋಕದ ತಿರುಳು. ಇಲ್ಲಿ ಭಗವತ್ಪಾದರು ಮನುಷ್ಯನನ್ನು ವಾತುಲ ಅಂತ ಕರೀತಾರೆ. ವಾತುಲ ಅಂದರೆ ಗಾಳಿ. ಗಾಳಿಯು ತುಂಬ ಚಂಚಲವಾದುದು. ಅದಕ್ಕಿಂತಲೂ ಅಧಿಕ ಚಂಚಲವಾದದ್ದು ಈ ಮನುಷ್ಯನ ಮನಸ್ಸು. ಅತಿಯಾಗಿ ಲೌಕಿಕ ಸಂಬಂಧಗಳಿಗೆ ಅಂಟಿಕೊಂಡು ಬದುಕುವುದು ಆಳವಾದ ಜಲರಾಶಿಯಲ್ಲಿ ಸುಳಿಗಳಿದ್ದಂತೆ. ಈ ಸಂಸಾರದ ಸುಳಿಗೆ ಸಿಕ್ಕಿಕೊಂಡವರು ಬಲು ಆಳಕ್ಕಿಳಿದು ದುಃಖಾಂಬುದಿಯಲ್ಲಿ ಬದ್ದಾಡುತ್ತಾರೆ. ಈ ಮೂರ್ಖತನದಿಂದಲೂ ಮಾಯೆಯ ಸಂಬಂಧಗಳ ಸುಳಿಗಳಿಂದಲೂ ಪಾರಾಗಲು ಮನುಷ್ಯ ಪ್ರಯತ್ನಿಸಲೇಬೇಕು. ಸಜ್ಜನರ ಸಹವಾಸದಿಂದ ಇದು ಖಂಡಿತ ಸಾಧ್ಯ. ಸಜ್ಜನರ ಸಹವಾಸ ಏನು ಎಂಬುದನ್ನು ನಾನು ಆಗಲೇ ಹೇಳ್ತೇನೆ. ಸಜ್ಜನರ ಸಹವಾಸ ಎಂಬುದು ಏಕೈಕ ಪರಮಾರ್ಥ ಸಾಧನ. ಇದು ನಮ್ಮನ್ನು ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಈ 3 ಸ್ತರಗಳಲ್ಲಿ ನಮ್ಮನ್ನು ರಕ್ಷಿಸುತ್ತದೆ. ಸಜ್ಜನರ ಸಹವಾಸವು ನಮ್ಮ ಬಾಹ್ಯ ವೈರಿಗಳಿಂದ ರಕ್ಷಿಸಿ ಮನಸ್ಸನ್ನು ಒಳಗೆಳೆದು ಪರಿಷದ್ವರ್ಗಗಳಿಂದ ತಪ್ಪಿಸಿ ಕೊನೆಗೆ ಪರಮಾತ್ಮನಲ್ಲಿ ನೆಲೆಸುವಂತೆ ಮಾಡುತ್ತದೆ. ಆದ್ದರಿಂದ ಲೌಕಿಕ ವಿಚಾರಗಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಸಂಪತ್ತು, ವೈಭೋಗಗಳ ಮೇಲಿನ ಕಾಮನೆಯನ್ನು ಜಯಿಸಿ ಭಕ್ತಿ, ಭಯ, ವಿರಕ್ತಿ, ದಯೆ ಮುಂತಾದ ಸದ್ಗುಣಗಳನ್ನು ಬೆಳೆಸಿಕೊಂಡು ಅನವರತವು ಭಗವಂತನನ್ನ ಬಯಸಬೇಕು. ಇದೊಂದೇ ಮೋಕ್ಷಕ್ಕೆ ಮಾರ್ಗ ಎಂದರೆ ತಪ್ಪಲ್ಲ. ಮನುಷ್ಯನಲ್ಲಿ ವಿಷಯ ಸುಖಗಳನ್ನು ಜಡೆಯನ್ನ ಬೆಳೆಸಿಕೊಂಡವನು, ತಲೆ ಬೋಳಿಸಿಕೊಂಡವನು, ಕಾಷಾಯ ವಸ್ತ್ರವನ್ನು ಧರಿಸಿದವನು, ಹೀಗೆ ಹಲವು 11 ವೇಷಗಳನ್ನು ಧರಿಸಿ ಅನೇಕರು ಸನ್ಯಾಸಿ ಎಂದು ಎನಿಸಿಕೊಳ್ತಾರೆ. ಆದರೆ ಅದು ಕೇವಲ ಉದರ ಪೋಷಣೆಗಾಗಿ ಧರಿಸುವಂತಹ ಒಂದು ವೇಷ, ಸತ್ಯಾನ್ವೇಷಣೆಗಾಗಿ ಅಲ್ಲ ಎಂದು ಶಂಕರಾಚಾರ್ಯರು 14ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದರಿಂದ ನಮಗೆ ಅರ್ಥ ಒಂದು ಸೂಕ್ಷ್ಮ ವಿಚಾರ ಅಂದರೆ ಶಂಕರಾಚಾರ್ಯರ ಕಾಲದಲ್ಲೂ ಸನ್ಯಾಸಿಗಳು ಉದರ ಪೋಷಣೆಗಾಗಿ ವೇಷವನ್ನು ಧರಿಸ್ತಿದ್ರು ಎಂಬ ಒಂದು ವಿಷಯ. ಅಂದಾಗ ವರ್ತಮಾನದಲ್ಲಿ ಮಠಾಧೀಶ ರೂಪದಲ್ಲಿ ಜಟಾಧೀಶರು ಕಾಣಿಸ್ಕೊಳ್ಳೋದು ಏನೂ ಆಶ್ಚರ್ಯಕರವಲ್ಲ. ಯಾಕಂದ್ರೆ ರಾವಣ ಬಂದದ್ದು ಯಾವ ವೇಷದಲ್ಲಿ? ಸನ್ಯಾಸಿ ವೇಷದಲ್ಲಿ ಮೋಸ ಮಾಡುವುದಕ್ಕೆ. ಅರ್ಜುನ ಬಂದದ್ದು ಯಾವ ವೇಷದಲ್ಲಿ?
ಸನ್ಯಾಸಿ ವೇಷದಲ್ಲಿ ಮೋಸ ಮಾಡುವುದಕ್ಕೆ. ಅದಕ್ಕಾಗಿ ಇದನ್ನ 4ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಸ್ಪಷ್ಟವಾಗಿ ಭಗವತ್ಪಾದರು